ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೇ ದೊಡ್ಡ ಮನೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಟಾಪಿಕ್ ಬಾಣಂತನದಲ್ಲಿ ಹೇರ್ ಕೇರ್ ಅಂದರೆ ಕೂದಲುದ್ರು ಅಂತಲ್ವಾ. ಸೊ ಬಾಣಂತನದಲ್ಲಿ ಯಾಕೆ ಕೂದಲುದುರುತ್ತೆ, ಸೊ ಕೂದಲುದ್ರ ಸ್ಟಾಪ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಕುದುರುತ್ತೆ ರೀಸನ್ ತಿಳ್ಕೊಳ್ಳೋಣ ಬನ್ನಿ, ಆಯಿತಾ. ಅಂದರೆ ಕೂದಲು ಉದುರುತ್ತೆ ಬೆಳೆಯುತ್ತೆ, ಅದು ಕಾಮನ್. ಅಂದರೆ ಒಬ್ಬ ಹೆಲ್ತಿ ಮನುಷ್ಯನಿಗೆ ಕೂದಲು ಉದುರೋದು ಬೆಳೆಯೋದು ಕಾಮನ್, ಆಯಿತಾ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಕೂದಲು ಉದುರೋಲ್ಲ. ಎಂತಕ್ಕೆ? ನಮ್ಮ ಬಾಡೀಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಲೆವೆಲು ತುಂಬ ಇನ್ಕ್ರೀಸ್ ಆಗಿರುತ್ತೆ. ಅಂದರೆ ನಾರ್ಮಲ್ ಆಗಿ ಇರೋದಕ್ಕಿಂತ ತುಂಬ ಜಾಸ್ತಿ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದಕ್ಕೆ ಅವಾಗ ಕೂದಲು ಉದುರೋದಿಲ್ಲ. ಸೊ ಅವಾಗ ನಮ್ಮ ಕೂದಲು ಶೈನಿಂಗ್ ಆಗಿರುತ್ತೆ, ದಪ್ಪ ಆಗಿರುತ್ತೆ, ಮತ್ತು ಉದ್ದ ಬೆಳೆಯುತ್ತೆ. ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ ನಮ್ಮ ಕೂದಲು. ಸೊ ಆಫ್ಟರ್ ಡೆಲಿವರಿ ಮಗು ಆದಮೇಲೆ ಯಾಕೆ ಕೂದಲು ಉದುರುತ್ತೆ? ಸೊ ಅಂದರೆ ಒಬ್ಬೊಬ್ರು ಹೇಳ್ತಾರೆ, ನಿಮ್ಮ ಮಗು ಎಷ್ಟು ನಗುತ್ತೋ ಅಷ್ಟು ಕೂದಲು ಉದುರುತ್ತೆ ಅಂತ, ಅಲ್ವಾ? ಅಂದರೆ ನಾರ್ಮಲಾಗಿ ಎಲ್ಲರೂ ಹೇಳ್ತಾರೆ. ಸೊ ಹಂಗೆ ನನಗೂ ಹೇಳ್ತಾಯಿದ್ರು, ಅಂದರೆ ಎಷ್ಟು ಮಗು ನಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ತುಂಬ ನಗ್ತಾರೆ, ತುಂಬ ಕೂದಲು ಉದುರುತ್ತೆ ಅಂತ. ರೀಸನ್ ಏನು ಅಂದರೆ ಈಸ್ಟ್ರೋಜನ್ ಲೆವೆಲ್ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಅವಾಗ ಉದ್ರಲ್ಲ. ಆಫ್ಟರ್ ಡೆಲಿವರಿ ಆಫ್ಟರ್ ಡೆಲಿವರಿ ಕೂದಲು ಉದುರೋದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿಲಿ ಕೂದಲು ಉದುರಿರಲ್ಲ. ಅದು ಮತ್ತು ಇವಾಗ ಅಂದರೆ ಈಸ್ಟ್ರೋಜನ್ ಲೆವೆಲ್ ನಾರ್ಮಲ್ ಆಗಿರುತ್ತೆ. ಸೊ ನಾರ್ಮಲಾಗಿ ಕೂದಲು ಉದುರೋದು ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆ ಅವಾಗ ಉದುರಿರಲ್ವಲ್ಲ ಕೂದಲು, ಅದು ಪ್ಲಸ್ ಇವಾಗ ಎರಡೂ ಸೇರಿಬಿಟ್ಟು ಉದುರುತ್ತಾ ಇರುತ್ತಲ್ವ. ಸೊ ಅದಕ್ಕೆ ನಮಗೆ ಜಾಸ್ತಿ ಕೂದಲು ಉದುರ್ತಾ ಐತೆ ಅಂತ ಅನಿಸುತ್ತೆ ಅಲ್ವಾ. ತುಂಬ ಇಷ್ಟಿಷ್ಟು ಬರುತ್ತೆ, ನನಗೂ ಬರ್ತಾಯಿತ್ತು ಅವಾಗ. ಇವಾಗ ನನ್ನ ಮಗುಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಕಡಿಮೆ ಆಗಿದೆ, ನನಗೆ ಅಷ್ಟು ಉದುರೋದು ಕಡಿಮೆ ಆಗಿದೆ. ಸೊ ಅದಕ್ಕೆ ಏನು ಮಾಡಬೇಕು? ವಾಕಿಂಗ್ ಸ್ಟಾರ್ಟ್ ಮಾಡಿ. ಅಂದರೆ ಸ್ವಲ್ಪ ಟೈಮು ವಾಕ್ ಮಾಡಬೇಕು. ಅಂದರೆ ಏನು ಗೊತ್ತಾ, ವಾಕ್ ಮಾಡಿದಾಗ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ. ಸೊ ವಾಕಿಂಗ್ ಮಾಡಿ. ಸೊ ನೆಕ್ಸ್ಟ್ ಹೆಲ್ತಿ ಫುಡ್ ಅಂದರೆ ಬಾಣಂತನದಲ್ಲಿ ಪಥ್ಯ ಊಟ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ವಾ. ಅಂದರೆ ನಮ್ಮ ಮಗುಗೆ ಶೀತ ಆಗುತ್ತೆ, ಅದಕ್ಕೆ ನೆಗಡಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ರೀಸನ್ಸಿಂದ. ಸೊ ಎಷ್ಟೊಂದು ಫುಡ್ಸ್ ಕಟ್ ಮಾಡಿರ್ತಾರೆ. ನನಗೂ ಕೂಡ 2 ಹೊತ್ತು ಊಟ ಕೊಡ್ತಾ ಇದ್ದಿದ್ದು ಫಸ್ಟ್. ಅಂದರೆ 1.5 ಮಂತ್ಸು ಒನ್ ಟೈಮ್ ಗಂಜಿ ಕುಡಿತಾ ಇದ್ದೆ. ಸೊ ಹಾಗಾಗಿ ಅಂದರೆ ವೀಕ್ ಆಗ್ತೀವಿ ನಾವು, ಆಯಿತಾ. ಸೊ ಅದಕ್ಕೆ ಏನು ಒಳ್ಳೆಯದು, ಏನು ಒಳ್ಳೆಯದಲ್ಲ, ಸೊ ಅದನ್ನು ನೋಡ್ಕೊಂಬಿಟ್ಟು ಅದ್ರ ಪ್ರಕಾರವಾಗಿ ನಾವು ಊಟ ತಿಂಡಿ ನೋಡ್ಕೋಬೇಕಾಗತ್ತೆ. ಅಂದರೆ ಹೆಲ್ತಿ ಫುಡ್ ಅಂದರೆ ಪ್ರೋಟೀನ್ ಇರಬೇಕು ನಮ್ಮ ಊಟದಲ್ಲಿ. ಹಣ್ಣು ತಿನ್ನಲೇಬೇಕು. ಡೈರಿ ಪ್ರಾಡಕ್ಟ್ಸ್ ಅಂದರೆ ಪನ್ನೀರ್ ತಿನ್ನಬೇಕು, ಕಾಳು ತಿನ್ನಬೇಕು. ಸೊ ಇಷ್ಟೆಲ್ಲನೂ ತಿನ್ನಬೇಕು. ಮತ್ತು ಕ್ಯಾರೆಟ್ ಜಾಸ್ತಿ ತಿನ್ನಬೇಕು, ಸೊಪ್ಪು ಜಾಸ್ತಿ ತಿನ್ನಬೇಕು. ಸೊ ಈ ಥರ ಇನ್ಕ್ಲೂಡ್ ಮಾಡಬೇಕು ನಮ್ಮ ಫುಡ್ಡಲ್ಲಿ. ಸೊ ಎಷ್ಟೊಂದು ಜನ ಅಂದರೆ ಕಾಳುಗಳು ತಿನ್ನಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಈ ಟೈಮಲ್ಲಿ. ಸೊ ಇಲ್ಲ, ನೋಡ್ಕೊಂಡು ತಿನ್ನಿ, ಕಾಳುಗಳು ತಿನ್ನಿ, ಏನೂ ಆಗಲ್ಲ, ಎಫೆಕ್ಟ್ ಆಗಲ್ಲ ಅಷ್ಟೊಂದು. ಸೊ ಹಂಗೆ ನಾರ್ಮಲಾಗಿ ವೆಜಿಟೇಬಲ್ಸ್, ಸೊಪ್ಪು, ಹಣ್ಣು ಎಲ್ಲ ತಿನ್ಕೊಳ್ತಾ ಬರಬೇಕು. ಸೊ ಆಮೇಲೆ ಹ್ಯಾಪಿಯಾಗಿರಬೇಕು ಮೇಯ್ನು, ಆಯಿತಾ. ಅಂದರೆ ಕೂದಲು ಉದುರ್ತಾ ಇದೆ ಅಂತ ಟೆನ್ಷನ್ ಮಾಡಿಕೊಂಡು, ಸೊ ಆ ಸ್ಟ್ರೆಸ್ಸು ಆ ಟೆನ್ಷನಿಗೆ ಜಾಸ್ತಿ ಕೂದಲು ಉದುರುತ್ತೆ. ಸೊ ನನ್ನ ಮಗಳಿದ್ದಾಳೆ, ಅವಳು ಏನೋ ಸೌಂಡ್ ಮಾಡ್ತಾ ಇದ್ದಾಳೆ ಹಿಂದೆ. ಆ ಟೆನ್ಷನಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್. ನಾವು ಬಿಸಿಲಿಗೆ ಹೋಗಲ್ಲ, ಆಯಿತಾ, ಒಳಗೆ ಇರ್ತೀವಿ. ಸೊ ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋಗಬೇಕು. ಅಂದರೆ ಮಾರ್ನಿಂಗ್ 9ವರೆಗೂ ಹೋಗ್ಬೋದು, ಆಮೇಲೆ ಈವ್ನಿಂಗ್ 4 to 6 ಹೋಗಿ. ಸೊ ನಮ್ಮ ಬಾಡಿಗೂ ಒಳ್ಳೆಯದದು, ನಮ್ಮ ಕೂದಲಿಗೂ ಒಳ್ಳೆಯದದು. ಆಮೇಲೆ ಬಿಸಿಲಿಗೆ ಹೋದ್ರೆ ಏನಾಗುತ್ತೆ ಅಂದರೆ ಹೇರಿಗೆ ಡ್ಯಾಮೇಜ್ ಆಗುತ್ತೆ. ತುಂಬ ಬಿಸಿಲಿರುತ್ತಲ್ಲ, ಸೊ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅಷ್ಟೇ, ಹ್ಯಾಪಿಯಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಹೇರ್ ಆಯಿಲ್ ಉಪಯೋಗಿಸ್ಬೇಕು ಬಾಣಂತಿಯಲ್ಲಿ ಅಂತ ಹೇಳ್ತೀನಿ. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಸೊ ಕೀಪ್ ವಾಚಿಂಗ್. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.